ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಎಲ್ಲ ನನ್ನ ತಾಯಂದಿರೆಲ್ಲ ಹೊರಡ್ತಾ ಇದ್ದೀರಿ, ಕೂತ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಅಷ್ಟೇ ಮಾತಾಡೋದು, ದಯವಿಟ್ಟು ಕೂತ್ಕೊಳ್ಳಿ. ಕರ್ನಾಟಕ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿಗಳು, ತಮ್ಮೆಲ್ಲರೂ ಕೂಡ ಈ ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಸೇವೆಯನ್ನು ಮಾಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ರೆ, ಈ ಜಿಲ್ಲಾ ಸಚಿವರು, ಕೈಗಾರಿಕಾ ಸಚಿವರಾದಂಥ ಮಿತ್ರ MB ಪಾಟೀಲ್ ರವರೇ, ಹಿರಿಯ ಶಾಸಕರು, ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಯಶವಂತಗೌಡ ಪಾಟೀಲ್ ರವರೇ, ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ಹಿರಿಯ ಸಚಿವರಾದಂಥ ಶ್ರೀ HK ಪಾಟೀಲ್ ರವರೇ, ನನ್ನ ಸಹೋದ್ಯೋಗಿಗಳಂತ ಮಿತ್ರರಂತ ಶಿವಾನಂದ ಪಾಟೀಲ್ ರವರೇ, HC ಮಹಾದೇವಪ್ಪನವರೇ, ದಿನೇಶ್ ಗುಂಡೂರಾಯರೇ, ದರ್ಶನಾಪುರ ಅವರೇ, ಶರಣ ಪ್ರಕಾಶ್ ಪಾಟೀಲ್ ರವರೇ, ಶಾಸಕ ಮಿತ್ರಗಳಂತ ಅಮ್ಮನಗೌಡ ಬಾದಲ್ರಿ ಅವರೇ, MI ಪಾಟೀಲ್ ರವರೇ, ಅಶೋಕ್ ಮನಗಳ್ಳಿ ಅವರೇ, ಸುನೀಲ್ ಪಾಟೀಲ್ ರವರೇ, ವಿಠಲ್ ಕಡಕೋರ್ ಅವರೇ, ರಾಜು ಅಲ್ಗೂರ್ ಅವರೇ, ಸುಣಗಾರ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ ದೋಣಿಯರವರೇ, ಮತ್ತು ವೇದಿಕೆಯಲ್ಲಿರುವಂಥ ಎಲ್ಲ ನಮ್ಮ ಮಾಜಿ ಶಾಸಕರುಗಳೇ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಜಾವೀದ್ ರವರೇ, ನಮ್ಮ KPTCL ನಮ್ಮ KBGನಲ್ಲಿ MD ಆದಂಥ ಮೋಹನ್ ರಾಜ್ ರವರೇ, ಕ್ಯಾಪ್ಟನ್ ರಾಜೇಂದ್ರ ರವರೇ, ಜಿಲ್ಲಾಧಿಕಾರಿಗಳೇ ಮತ್ತು ಎಲ್ಲ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳೇ, ಇಂಜಿನಿಯರ್ಗಳಿಗೆ ಮತ್ತು ಎಲ್ಲ ಬಂಧು ಮಿತ್ರರೇ, ಬಂದ ತಕ್ಷಣ ಯಶವಂತಗೌಡ ಪಾಟೀಲ್ ಅವರು ಒಂದು ನಿಂಬೆಹಣ್ಣನ್ನು ನಮಗೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಸರ್ವಜ್ಞ ಒಂದು ಕಡೆ ಒಂದು ಮಾತು ಹೇಳ್ತಾನೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ. ಅಂದರೆ ಎಲ್ಲ ಹುಳಿಗಳಕ್ಕಿಂತ ಶ್ರೇಷ್ಠವಾದದ್ದು ಈ ನಿಂಬೆಹಣ್ಣು ಹುಳಿ ಅಂತೆ. ದ್ರಾಕ್ಷಿ ಹುಳಿ, ಹುಣಸೆಹಣ್ಣು ಹುಳಿ, ಮಾವಿನಹಣ್ಣು ಹುಳಿ, ಹಿಂಗೆ ಎಲ್ಲ ಹುಳಿಗಳಕ್ಕಿಂತ ಭಾಳ ಶ್ರೇಷ್ಠವಾದದ್ದು ಈ ನಿಂಬೆಹಣ್ಣು ಹುಳಿ. ಅದಾದ ಮೇಲೆ ಹೇಳ್ತಾರೆ, ದುಂಬಿಗಿಂ ಕರಿ ಇಲ್ಲ ಅಂದರೆ ಈ ಕಪ್ಪು ನೋಡಿ, ನನ್ನ ಶಾಲಲ್ಲಿದೆ, ಕೂದಲಲ್ಲಿದೆ, ಮೈಕಲ್ಲಿದೆ, ಬಟ್ಟೆಯಲ್ಲಿದೆ. ಆ ಹಳ್ಳಿಗಳಲ್ಲಿರೋಂಥ ದುಂಬಿ ಮಗಕ್ಕೆ ಗ್ಲಾಸಲ್ಲಿ ಹೊಡೆದಂಗೆ ಹೊಡಿತಾ ಇರ್ತದಂತೆ. ಶ್ರೇಷ್ಠವಾದಂಥ ಕಪ್ಪು ಆ ದುಂಬಿ ಮೇಲೆ ಇರ್ತದಂತೆ. ನಿಂಬೆಗಿಂ ಹುಳಿ ಇಲ್ಲ, ದುಂಬಿಂ ಕರಿ ಇಲ್ಲ, ಮತ್ತು ಶಂಭುಕಿನ್ನ ಅಧಿಕ ದೇವನಿಲ್ಲ. ಅಂದರೆ ಎಲ್ಲ ದೇವರಿಗಿಂತ ನಮ್ಮ ಹಿಂದೂ ಧರ್ಮದಲ್ಲಿ ದೊಡ್ಡ ದೇವರು ಶಂಭು ಅಂದರೆ ಈಶ್ವರ, ಶಿವ, ಪರಮೇಶ್ವರ. ಅವರು ದೊಡ್ಡ ದೇವರು ಅಂತೇಳಿ ನಮ್ಮಲ್ಲಿ ಒಂದು ಸಂಪ್ರದಾಯ, ನಮ್ಮ ನಂಬಿಕೆ. ಅದಾದ ಮೇಲೆ ಕೊನೆಗೆ ಏನು ಹೇಳ್ತಾರೆ ಅಂದರೆ, ನಿಂಬೆಗಿಂ ಹುಳಿ ಇಲ್ಲ, ದುಂಬಿಗಿಂ ಕರಿ ಇಲ್ಲ, ಶಂಭುಕಿನ ಅಧಿಕ ದೇವನಿಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ ಅಂತ. ಅಂದರೆ ಎಲ್ಲ ಗುಣಗಳಕ್ಕಿಂತ ದೊಡ್ಡ ಗುಣ ಯಾವುದಪ್ಪ ಅಂದ್ರೆ ನಂಬಿಕೆ. ಹಂಗೆ ನಾವೆಲ್ಲ ಇಷ್ಟು ಜನ ಮಂತ್ರಿಗಳು, ಸರ್ಕಾರ, ಈ ಇಂಡಿ ತಾಲೂಕಿನ ಮಹಾಜನತೆ ಮೇಲೆ ನೀವು ಸತತವಾಗಿ 3 ಬಾರಿ ನಮ್ಮ ಯಶವಂತಗೌಡ ಪಾಟೀಲ್ ಅವ್ರನ್ನ ಆಯ್ಕೆ ಮಾಡಿ ಸುಮಾರು ಇವತ್ತು 5,000 ಕೋಟಿ ರೂಪಾಯಿಯನ್ನ ಪಡ್ಕೊಳ್ಳುವಂತ ಭಾಗ್ಯ ಪಡೆದಿದ್ದೀರಲ್ಲ, ಇದು ನಿಮ್ಮೆಲ್ಲರ ಭಾಗ್ಯ 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 ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈ ಜಿಲ್ಲೆಯಲ್ಲಿ ಒಂದು ಶಾಸಕರನ್ನು ಬಿಟ್ಟರೆ ಎಲ್ಲ ಶಾಸಕರನ್ನು ಕೂಡ ಆಯ್ಕೆ ಮಾಡಿ ನಮ್ಮ ಸರ್ಕಾರ ನಿಮ್ಮ ಸತತವಾಗಿ ಸೇವೆಯನ್ನು ಮಾಡಲಿಕ್ಕೆ ತಾವು ಸಹಾಯನ ಮಾಡ್ಕೊಂಡು ಬಂದಿದ್ದೀರಿ. ಈ ನಿಂಬೆಹಣ್ಣು ಪೂಜೆಗೂ ಉಪಯೋಗಿಸ್ತೀವಿ, ದೃಷ್ಟಿಗೂ ಉಪಯೋಗಿಸ್ತೀವಿ, ಇದನ್ನ ಊಟಕ್ಕೂ ಉಪಯೋಗಿಸ್ತೀವಿ, ಒಳ್ಳೆ ರುಚಿ ಬರಲಿ ಅಂತೇಳಿ. ಎಲ್ಲ ನಮ್ಮಲ್ಲಿರುವಂಥ ಅನೇಕ ಭಾವನೆಗಳ, ಕೆಟ್ಟ ಭಾವನೆಗಳನ್ನು ಇಳಿ ತೆಗೆದು, ದೃಷ್ಟಿ ತೆಗೆದು
ಮನುಷ್ಯನನ್ನ ಶುದ್ಧಿ ಮಾಡಲಿಕ್ಕೂ ನಾವು ಉಪಯೋಗಿಸ್ತೀವಿ. ಅಂತ ನಿಂಬೆಹಣ್ಣಿನ ನಾಡು ಈ ಇಂಡಿ ತಾಲೂಕು. ನಾನು ಎಂ.ಬಿ. ಪಾಟೀಲ್ ಕೇಳ್ತಾ ಇದ್ದೆ, ನಮ್ಮ ಕಡೆ ಹಿಂಗೆ ಈ ನಿಂಬೆಹಣ್ಣು ಬರೋದಿಲ್ವಲ್ಲ, ಎಷ್ಟು ಬೆಳೀತಾರೆ ರೈತರು ಅಂತೇಳಿ. ಬಹಳ ಸಂತೋಷ ಆಯಿತು. ಈ ಒಂದು ಪವಿತ್ರವಾದಂಥ ನಾಡಿಗೆ ಬಂದು ಬಹುಶಃ ನಿಮ್ಗೊಂದು ಸತ್ಯ ಹೇಳಬೇಕು ಅಂದರೆ, ನಾನು 2ನೇ ಬಾರಿಗೆ ನೀರಾವರಿ ಸಚಿವರಾದ ಮೇಲೆ ಬೇರೆ ಯಾವ ಕ್ಷೇತ್ರಕ್ಕೂ ನಾನು ಮುಖ್ಯಮಂತ್ರಿಗಳು ಇಷ್ಟು ಹಣ ಕೊಡಲಿಲ್ಲ. ಇಂಡಿ ಕ್ಷೇತ್ರಕ್ಕೆ ಮಾತ್ರ ಎಷ್ಟು ದೊಡ್ಡ ಮೊತ್ತದ ಹಣವನ್ನ ಮೊನ್ನೆ ತಾನೇ ಬೋರ್ಡ್ನಲ್ಲಿ 3081 ಕೋಟಿ ರೂಪಾಯಿ ವೆಚ್ಚದ ಯೋಜನೆಯನ್ನ ಮಂಜೂರು ಮಾಡಿ ಮೊನ್ನೆ ಶುಕ್ರವಾರ, ಹಿಂದೆ 534 ಕೋಟಿ ರೂಪಾಯಿ, ಇನ್ನೊಂದು 243 ಕೋಟಿ, ಒಟ್ಟು ಸುಮಾರು 4,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ಹಣವನ್ನ ಇವತ್ತು ನಿಮಗೆ ಕೊಟ್ಟು ನಿಮ್ಮ ಬದುಕಿಗೆ ಸುಮಾರು ಒಟ್ಟು ಹೆಚ್ಚು ಕಮ್ಮಿ 93,000 ಎಕರೆ ನೀರಾವರಿಗೋಸ್ಕರ ಜಮೀನನ್ನು ಎಕರೆ ಜಮೀನನ್ನು ಕೊಟ್ಟು ಇವತ್ತು ನಿಮ್ಮ ರೈತರಿಗೋಸ್ಕರ ಸೇವೆಯನ್ನು ಮಾಡಿಕೊಂಡು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಇದು ಸಣ್ಣ ಕೆಲಸ ಅಲ್ಲ. ಬೇರೆ ನಮ್ಮ ಕಡೆ ಕ್ಷೇತ್ರಗಳ ಶಾಸಕರು 5 ಕೋಟಿ ಕೊಡಿ, 10 ಕೋಟಿ ಕೊಡಿ, 20 ಕೋಟಿ ಕೊಡಿ, 30 ಕೋಟಿ ಕೊಡಿ ಅಂತ ಕೇಳ್ತಾರೆ. ಆದರೆ ನಮ್ಮ ಯಶವಂತಗೌಡ ಪಾಟೀಲ್ ಅವರ ಮೇಲೆ ವಿಶ್ವಾಸವನ್ನು ಇಟ್ಟು ಅವರ ಪ್ರೀತಿಯಿಂದ ನನಗೇನು ಬೇಡ, ನನ್ನ ಕ್ಷೇತ್ರದ ಜನರ ಬದುಕಿಗೆ, ರೈತರ ಬದುಕಿಗೋಸ್ಕರ ನೀವು ಸಹಾಯ ಮಾಡಬೇಕು ಅಂತ ಕೇಳಿದಾಗ ನಾವು ಇವತ್ತು ಈ ಯೋಜನೆಯನ್ನು ಮಂಜೂರು ಮಾಡಿ ಬಂದಿದ್ದೇವೆ. ಹಿಂದೆ ಎಂ.ಬಿ. ಪಾಟೀಲ್ ಅವ್ರ ಕಾಲದಲ್ಲಿ ಆಗಿತ್ತು ಏನೋ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಈ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಯೋಜನೆಯನ್ನು ನಮ್ಮ ನೀರಾವರಿಗೆ ನಾವು ಕೊಟ್ಕೊಂಡು ಇಲ್ಲಿಗೆ ಬಂದಿದ್ದೇವೆ. ಇದು ವರ್ತಿ ರೇವಣಸಿದ್ದೇಶ್ವರ ಏತ ನೀರಾವರಿ, ಚಿದಗುಂಡಿ ಶಾಖಾ ಕಾಲುವೆ ಮತ್ತು ಇಂಡಿ ತಾಲೂಕಿನ 19 ಕೆರೆ, ಈ ಯೋಜನೆಗಳನ್ನು ಇವತ್ತು ಇಲ್ಲಿ ಭೂಮಿ ಪೂಜೆಯನ್ನು ನಾವು ಮಾಡಿದ್ದೇವೆ. ಇದಲ್ಲದೆ ಸುಮಾರು ಒಟ್ಟು 4,157 ಕೋಟಿ ರೂಪಾಯಿ ವಿವಿಧ ಯೋಜನೆಗಳನ್ನು, ಅದಕ್ಕೆ ಶಂಕುಸ್ಥಾಪನೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. ಪಾಟೀಲ್ರವರು ಹೇಳ್ತಾ ಇದ್ರು, ಯಶವಂತಗೌಡ ಪಾಟೀಲ್ರವರು, ನಮ್ಮ ಸರ್ಕಾರದ ಮೇಲೆ ಬೇಕಾದಷ್ಟು ಟೀಕೆಗಳು, ಹಣ ಇಲ್ಲ, ಗ್ಯಾರಂಟಿಗೆ ಹೊಂಟೋಯ್ತು ಅಂತೇಳಿ. ಇವತ್ತು ತಾನೇ ನಾವು ನಮ್ಮ KSRTC ಅಂದರೆ ಸಾರಿಗೆ ಇಲಾಖೆ ಶಕ್ತಿ ಯೋಜನೆ ಅಡಿಯಲ್ಲಿ ಒಟ್ಟು 500 ಕೋಟಿ ಟ್ರಿಪ್ಗಳನ್ನು ಮಾಡಿ ಅದನ್ನು ಮೊದಲನೇ ಟಿಕೆಟನ್ನು ಮುಖ್ಯಮಂತ್ರಿಗಳು ಅಲ್ಲಿ ಬೆಂಗಳೂರಿನಲ್ಲಿ ಕೊಟ್ಬಿಟ್ಟು ಆ ತಾಯಂದಿರಿಗೆ ಕೊಟ್ಬಿಟ್ಟು ಬಂದರು. ಒಟ್ಟು 12,669 ಕೋಟಿ ರೂಪಾಯಿ ಹಣ ಈಗ ಬಿಡುಗಡೆ ಮಾಡಿದ್ದೇವೆ. ಇದು ನಮ್ಮ ಗ್ಯಾರಂಟಿ ಯೋಜನೆ. ಆದರೆ ಇವತ್ತು ಇಲ್ಲಿ ಏನು ನಾವು 4,157 ಕೋಟಿ ರೂಪಾಯಿ ವೆಚ್ಚದ ಯೋಜನೆ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಲ್ಲ, ಇದು ಅಭಿವೃದ್ಧಿ. ಅದಕ್ಕೆ ಅವ್ರು ಹೇಳಿದ್ರು, ನಾನು ಹಿಂದೆ ತುಂಗಭದ್ರಾ ಯೋಜನೆಯಲ್ಲಿ ನಮ್ಮ ಹಂಪನಗೌಡರು ಕ್ಷೇತ್ರದ ಯೋಜನೆಯಲ್ಲಿ ನಾನು ಮಾತಾಡಬೇಕಾದ್ರೆ ಹೇಳಿದ್ದೆ, ನಮ್ಮ ಟೀಕೆಗಳು ಸಾಯ್ತವೆ, ಬಿಜೆಪಿಯ ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ, ಅದಕ್ಕೆ ಈ ಎಲ್ಲ ಯೋಜನೆಗಳೇ ಸಾಕ್ಷಿ ಅಂತೇಳಿ ನಾನು ಮಾತಾಡಿದ್ದೆ. ಬಂಧುಗಳೇ, ನಿಮ್ಮೆಲ್ಲರ ಪ್ರೀತಿ ಬಹಳ ಮುಖ್ಯವಾದ್ದು. ವಿಶ್ವಾಸ, ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರಿ, ಅದು ಬಹಳ ಮುಖ್ಯವಾದ್ದು. ಇವತ್ತು 5,700 ಜನರ ಉದ್ಯೋಗವನ್ನು KSRTCಯಲ್ಲಿ ನಾವು ಈಗಾಗಲೇ ನಮ್ಮ ಸರ್ಕಾರ ಬಂದ ಮೇಲೆ ಹೊಸದಾಗಿ ಸೃಷ್ಟಿ ಮಾಡಿದ್ದೇವೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ವಿಶೇಷ ಯೋಜನೆಗಳನ್ನು ತಂದುಕೊಟ್ಟು ಆ ವರ್ಗರಿಗೆ ಸಮಬಾಳು ಸಮಪಾಲು ಅಂತೇಳಿ 2 ಕೋಟಿ ರೂಪಾಯಿವರೆಗೂ ಕೂಡ ಹಣವನ್ನು ಕಾಂಟ್ರಾಕ್ಟ್ ಯೋಜನೆಯನ್ನು ಕೊಡುವಂಥ ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಕಲ್ಯಾಣ ಕರ್ನಾಟಕದ ನಾಯಕರಿಲ್ಲಿದ್ದಾರೆ, ನಮ್ಮ ಶಿವಾನಂದ್ರವರು, ನಮ್ಮ ಶರಣ್ ಪಾಟೀಲ್ ಅವರಿದ್ದಾರೆ, ದರ್ಶನಾಪುರ ಅವರಿದ್ದಾರೆ. ವರ್ಷಕ್ಕೆ 5,000 ಕೋಟಿ ರೂಪಾಯಿ ಅಂತೇಳಿ ಮಾತು ಕೊಟ್ಟಿದ್ದು. ಪ್ರತಿ ಕ್ಷೇತ್ರಕ್ಕೂ ಸರಾಸರಿ 100 ಕೋಟಿ ಅಂತೆ
ಸುಮಾರು 42-44 ಕ್ಷೇತ್ರ ಇದೆ. 5,000 ಕೋಟಿ ಅನೇಕ ಯೋಜನೆಗಳನ್ನು ಹೋಗಿ ಅಲ್ಲಿ ಉದ್ಘಾಟನೆ ಮಾಡಿಕೊಂಡು ನಾವು ಬಂದಿದ್ದೇವೆ. ಮೊನ್ನೆ ಬೀದರ್ಗೆ ಹೋಗಿದ್ದು ನಾನು, ಮುಖ್ಯಮಂತ್ರಿಗಳು. 2025 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮಗಳನ್ನು ಅಲ್ಲಿ ಪ್ರಾರಂಭ ಮಾಡಿ ಬಂದು ಪಿರಿಯಾಪಟ್ಟಣಕ್ಕೆ ಹೋಗಿದ್ದು. ಅಲ್ಲಿ 500 ಕೋಟಿ. ಈಗ ತಾನೇ 20-21ನೇ ತಾರೀಕು ನಮ್ಮ ಮಾದೇವಪ್ಪನವರು 3,647 ಕೋಟಿ ರೂಪಾಯಿ ಯೋಜನೆಯನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದಾರೆ. ಈಗ ನಮ್ಮ ದಿನೇಶ್ ಗುಂಡೂರಾವ್ ಇದ್ದಾರೆ, ಅವರು ಸುಮಾರು ಕ್ರಾಂತಿಯನ್ನು ಮಾಡಿದ್ದಾರೆ ಆರೋಗ್ಯ ಇಲಾಖೆಯಲ್ಲಿ. ಇಡೀ ರಾಜ್ಯದಲ್ಲೇ ಕೂಡ ಎಲ್ಲರೂ ಕೂಡ ಉತ್ತಮವಾದಂಥ ಆರೋಗ್ಯ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ. ನಮ್ಮ ಎಚ್ ಕೆ ಪಾಟೀಲ್ ಅವರಿದ್ದಾರೆ, ಪ್ರವಾಸಿ ಮಂದಿರಗಳಲ್ಲಿ, ಯಲ್ಲಮ್ಮ ಕ್ಷೇತ್ರದಲ್ಲಿ, ಎಲ್ಲ ಕಡೆ, ಮೈಸೂರಿನಲ್ಲಿ ಎಲ್ಲ ಕಡೆ ಕೂಡ ಪ್ರವಾಸ ಕ್ಷೇತ್ರಗಳಿಗೆ ಇವತ್ತು ಅತಿ ಹೆಚ್ಚು ಉತ್ತೇಜನವನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಬೆಂಗಳೂರು ನಗರದಲ್ಲಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ವೆಚ್ಚದ 4-5 ವರ್ಷಕ್ಕೆ ವಿವಿಧ ಯೋಜನೆಗಳನ್ನು ತೆಗೆದುಕೊಂಡಿದ್ದೇವೆ. ಇವೆಲ್ಲ ಅಭಿವೃದ್ಧಿಯೋ ಏನು ಅನ್ನೋದನ್ನ ನಾನು ಈ ಜನತಾದಳದವ್ರಿಗೆ, ಬಿಜೆಪಿಯವರಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ತಾವೆಲ್ಲ ಅನೇಕ ಕಾರ್ಯಕ್ರಮಗಳನ್ನು ತಾವೆಲ್ಲ ಗಮನಿಸ್ತಾ ಇದ್ದೀರಿ. ಈ ರಾಜ್ಯದ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಇವತ್ತು ಉಳ್ಕೊಂಡು ಬಂದಿದೆ. ಇಡೀ ದೇಶ, ಬಿಜೆಪಿಯ ರಾಜ್ಯಗಳು, ಬಿಜೆಪಿ ಸರ್ಕಾರದ ರಾಜ್ಯಗಳು ಕರ್ನಾಟಕ ರಾಜ್ಯದ ಮಾದರಿಯನ್ನ, ಈ ಗ್ಯಾರಂಟಿ ಯಾರೆಯನ್ನ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಗ್ಯಾರಂಟಿ ಯೋಜನೆ ಯಾಕೆ ತಂದೋ? ನಿಮ್ಮ ಬದುಕಿಗೋಸ್ಕರ. ನಿಮ್ಮ ಬದುಕಿನಲ್ಲಿ ಇವತ್ತು ಬೆಲೆ ಏರಿಕೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯಗಳು ಪಾತಾಳಕ್ಕೆ ಹೋಗ್ತಾ ಇದೆ. ಇದನ್ನ ಸರಿಸಮಾನತೆಯನ್ನು ಮಾಡಿ ನಿಮ್ಮ ಬದುಕನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಸುಮಾರು ಒಂದು ಕುಟುಂಬಕ್ಕೆ ಸರಾಸರಿ 5,000 ರೂಪಾಯಿ ಒಂದು ತಿಂಗಳಿಗೆ ಸಿಗುವಂತ ಈ ಕಾರ್ಯಕ್ರಮ ಯಾವ್ದಾದ್ರು ಸರ್ಕಾರ ಕೊಟ್ಟಿತ್ತು ಅಂದ್ರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇತಿಹಾಸ ಪುಟಕ್ಕೆ ನಾವು ಸೇರ್ಕೊಂಡು ನಾವು ಬಂದಿದ್ದೇವೆ. ಅನೇಕರು ಟೀಕೆ ಮಾಡ್ತಾ ಇರ್ತಾರೆ, ಟೀಕೆ ಮಾಡಲಿ. ಈಗ ಹಣ್ಣು ಯಾವ್ದಾದ್ರು ಮರದಲ್ಲಿ ಚೆನ್ನಾಗಿ ಬಿದ್ದರೆ ಹಣ್ಣು ನೋಡಿ ಎಲ್ಲರೂ ಕೂಡ ಕಲ್ಲು ಹೊಡಿಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಆದರೆ ಇವತ್ತು ನಾವು ಮಾಡಿರೋಂಥ ಸಾಧನೆಗಳು ಶಾಶ್ವತವಾಗಿ ಬದುಕಿದಂಥ ಸಾಧನೆಗಳು. ತಮಗೆಲ್ಲ ಒಂದು ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇತಿಹಾಸದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ 60-70 ವರ್ಷ ಈ ದೇಶವನ್ನು ಆಳಿದೆ. ಕೊಟ್ಟಂಥ ಯೋಜನೆಗಳನ್ನು ಯಾರು ಕೂಡ ಬದಲಾವಣೆಯನ್ನು ಮಾಡೋಕ್ಕಾಗಿಲ್ಲ. ಉಳೋನ್ಗೆ ಭೂಮಿ ಇರ್ಬೋದು, ಪಂಚವಾರ್ಷಿಕ ಯೋಜನೆ ಇರ್ಬೋದು, ಸೈಟ್ ಇರ್ಬೋದು, ಮನೆ ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆ ಇರ್ಬೋದು, ಅಂಗನವಾಡಿ ಯೋಜನೆ ಇರ್ಬೋದು, ಯಾವುದೇ ಯೋಜನೆಗಳನ್ನು ನೀವು ಲೆಕ್ಕ ಹಾಕೊಳ್ಳಿ, ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಓಲ್ಡ್ ಏಜ್ ಪೆನ್ಷನ್ನು, ವಿಡೋ ಪೆನ್ಷನ್ನು ಹಿಂಗೆಲ್ಲ ಕೂಡ ಕೊಟ್ಕೊಂಡು ಬಂದರು, ಬದಲಾವಣೆ ಮಾಡೋಕ್ಕಾಗಲಿಲ್ಲ. ಹಾಗೆ ಇವತ್ತು ಹೇಳ್ತಾ ಇದ್ದೀನಿ, ಈ ಸರ್ಕಾರ ಏನು ಪಂಚ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳನ್ನು ಯಾರು ಕೂಡ ಬದಲಾವಣೆಯನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಮತ್ತೆ ನಿಮ್ಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಆದ್ದರಿಂದ ನಿಮ್ಮ ಆಶೀರ್ವಾದ ಈ ರಾಜ್ಯದ ಜನತೆಗೋಸ್ಕರ ಇರಲೇಬೇಕು. ಈ ರಾಜ್ಯದ ಜನತೆಗೆ ಒಂದು ಉತ್ತಮವಾದಂಥ ಆಡಳಿತವನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಇಂಥ ಅನೇಕ ಯೋಜನೆಗಳನ್ನು ಮುಂದುವರಿಸ್ಕೊಂಡು ನಾವು ಹೋಗ್ತೇವೆ. ಮೊನ್ನೆ ತಾನೇ ಬಳ್ಳಾರಿಯಲ್ಲಿ ನಿಮ್ಮೆಲ್ಲರಿಗೋಸ್ಕರ ತಾಂಡಗಳಲ್ಲಿ ಯಾರ್ಯಾರಿಗೆ ದಾಖಲೆಗಳಿರಲಿಲ್ಲ, ಗೊಲ್ರಟ್ಟಿಗಳಲ್ಲಿ ದಾಖಲೆ ಇರಲಿಲ್ಲ, ಸುಮಾರು 1,11,00,000 ಜನರಿಗೆ ಇವತ್ತು ದಾಖಲೆಯನ್ನು ಕೊಡುವಂಥ ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡದ್ದು ಇದು ಕಾಂಗ್ರೆಸ್ ಸರ್ಕಾರ. ಇದು ಬೇರೆ ಯಾರೂ ಮಾಡೋಕ್ಕಾಗಲಿಲ್ಲ ಅಂತ ಅನೇಕ ಯೋಜನೆಗಳನ್ನು ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಮೊನ್ನೆ ತಾನೇ ಎಲ್ಲ ಕಡೆ ನಮ್ಮ ಸರ್ಕಾರ ಅನೇಕ ಕೇಂದ್ರಗಳಲ್ಲಿ ಹೋಗಿ, ಜಿಲ್ಲೆಗಳಲ್ಲಿ ವಿಭಾಗ ಮಟ್ಟದಲ್ಲಿ ಹೋಗಿ ಕ್ಯಾಬಿನೆಟನ್ನು ಮಾಡಿ ಆ ಭಾಗದ ಅಭಿವೃದ್ಧಿ ಬಗ್ಗೆ ನಾವೀಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಮುಂಜಾಗ್ರತೆಯನ್ನು ಮಾಡ್ಕೊಂಡು ನಾವು ಬಂದಿದ್ದೇವೆ. ಈಗಾಗಲೇ ಗುಲ್ಬರ್ಗಕ್ಕೆ ಹೋಗಿದ್ದೋ, ಮಾದೇಶ್ವರನ ಬೆಟ್ಟಕ್ಕೆ ಹೋಗಿದ್ದೋ, ನಂದಿ ಬೆಟ್ಟಕ್ಕೆ ಹೋಗಿದ್ದೋ. ಮುಂದಿನ ದಿನದಲ್ಲಿ ನಮ್ಮ ಜಿಲ್ಲಾ ಸಚಿವರಾದಂಥ ಎಂ ಬಿ ಪಾಟೀಲ್ ಮತ್ತು ನಮ್ಮ ಶಾಸಕರುಗಳು ಶಿವಾನಂದ ಪಾಟೀಲ್ರವರು ಅವರೆಲ್ಲರೂ ಕೂಡ ಮುಂದೆ ಇದನ್ನು ಬಿಜಾಪುರಲ್ಲಿ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯನ ಮಾಡಿದ್ದಾರೆ. ಮುಂದಕ್ಕೂ ಕೂಡ ಈ ಭಾಗವನ್ನು ನಾವು ಇಲ್ಲಿ ಬಂದು ಬಿಜಾಪುರದಲ್ಲಿ ಮಾಡಿ ಅನೇಕ ಯೋಜನೆಗಳನ್ನು ನಾವು ಪ್ರಕಟಣೆ ಮಾಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಶ್ರೀ ಎಂ ಬಿ ಪಾಟೀಲ್ ಅವರು ನಿಮ್ಮ ಜಿಲ್ಲಾ ಸಚಿವರು, ನಿಮ್ಮ ಜಿಲ್ಲೆಗೆ ಅನೇಕ ಕೈಗಾರಿಕೆಗಳನ್ನು ತರಬೇಕು, ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಪ್ರಯತ್ನವನ್ನು ಮಾಡಿ
ಮೊನ್ನೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ನಿಮ್ಮ ಜಿಲ್ಲೆಗೆ ಅತಿ ಹೆಚ್ಚು ಒತ್ತನ್ನು ಕೂಡ ಕೊಟ್ಟಿದ್ದಾರೆ. ಹಿಂಗೆ ಎಲ್ಲ ಶಾಸಕರು, ಶಿವಾನಂದ ಪಾಟೀಲ್ ಇರ್ಬೋದು, ಇವತ್ತು ಈ ಕಾರ್ಯಕ್ರಮ ನಮ್ಮ ನಾಗ್ಠಾಣ ಶಾಸಕರು ಏನಿಲ್ಲಿ ಕೂತಿದ್ದಾರೆ, ಕುಡಗೋಡವರು, ಅವರ ಕ್ಷೇತ್ರದಕ್ಕೂ ಕೂಡ ಇವತ್ತು ಸುಮಾರು 20,000ಕ್ಕೂ ಹೆಚ್ಚು ಎಕರೆಗಳಿಗೆ ನೀರಾವರಿ ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ಅವರ ಕೈಯನ್ನು ಕೂಡ ಬಲಪಡಿಸಲಿಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ನಾವು ಹಾಕ್ಕೊಂಡು ನಾವು ಬಂದಿದ್ದೇವೆ. ಆದ್ದರಿಂದ ನಾನು ಇನ್ನು ಹೆಚ್ಚಿಗೆ ಮಾತಾಡೋದಿಲ್ಲ. ಬೆಂಗಳೂರಿನಲ್ಲಿ ಸ್ವಲ್ಪ ಲೇಟ್ ಆಯಿತು, ಆದರೂ ಚಿಂತೆ ಇಲ್ಲ. ತಾವು ವಿಶ್ವಾಸ ಇರಲಿ, ಇದು ನಿಮ್ಮ ಸರ್ಕಾರ, ನೀವು ಕೊಟ್ಟಂಥ ಸರ್ಕಾರ. ಇಡೀ ರಾಜ್ಯದಲ್ಲಿ ಮತ್ತೆ 28ರಿಗೆ ನೀವೆಲ್ಲರೂ ಕೂಡ ಇಡೀ ಜಿಲ್ಲೆಯಲ್ಲಿ ಏನು ಒಂದು ಶಾಸಕರನ್ನು ಕಳ್ಕೊಂಡಿದ್ದೇವೆ ಅದನ್ನು ಕೂಡ ತುಂಬುವಂಥ ಕೆಲಸವನ್ನು ತಾವು ಮಾಡಬೇಕು. ಈ ಸರ್ಕಾರ 2 ಶಾಸಕರು ಟೌನಲ್ಲಿ ಮತ್ತು ಒಂದು ಗ್ರಾಮೀಣದಲ್ಲಿ, ಅವೆರಡಕ್ಕೂ ಕೂಡ ತಾವು ತುಂಬಿ, ಕಾಂಗ್ರೆಸ್ಸು ಇಡೀ ಜಿಲ್ಲೆ ಹಿಂದೆ ಕೂಡ ಒಂದು ಸತಿ ನಾವೆಲ್ಲ ಗೆದ್ದಿದ್ದು, ಆ ರೀತಿ ತಾವೆಲ್ಲ ಗೆಲ್ಲಿಸ್ಬೇಕು. ಮತ್ತೆ ಈ ರಾಜ್ಯದಲ್ಲಿ 28ರಲ್ಲಿ ನಿಮ್ಮ ಸರ್ಕಾರ ಆಡಳಿತಕ್ಕೆ ಬರಬೇಕು, ಜನಪ್ರಿಯ ಸರ್ಕಾರ ಬರಬೇಕು. ನಿಮ್ಮ ಸೇವೆಯನ್ನು ಅತಿ ಹೆಚ್ಚು ಮಾಡಲಿಕ್ಕೆ ತಾವೆಲ್ಲ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಪ್ರಾರ್ಥಿಸಿ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.